ಎಂಎಲ್ಎಯವರೇ, ನಿಮ್ಮ ಶ್ರೀಮಂತಿಕೆಯ ಬುಡಬೇರು ಸಮೇತ ನೆಲಕ್ಕೆ ಉರುಳಿಸಿ ನಿಮ್ಮ ಸಂಹಾರಕ್ಕೆ ಜೇಡರ ಬಲಿಯಂತೆ ಎಣಿಕೆ ಎಣಿಸುತ್ತಿದ್ದಾರೆ. ಬಲು ಎಚ್ಚರವಾಗಿರಬೇಕು. ನಾಗೇಂದ್ರ, ಈ ಮೂರು ಲೋಕದ ಗಂಡರ ಗಂಡ ಎನಿಸಿಕೊಂಡಿರುವ ಈ ಅಗರ್ಭ ದೇವೇಂದ್ರ ಶ್ರೀಮಂತಿಕೆಯನ್ನು ಆ ಬುಡಬೇರು ಸಮೇತ ಕೀಳಲು ಆ ತ್ರಿಮೂರ್ತಿಗಳನ್ನು ಅಷ್ಟೇ ಅಲ್ಲ, ಶಿವ ಸೈನ್ಯವನ್ನು ಕಟ್ಟಿಕೊಂಡು ಬಂದರು. ಅವರನ್ನು ಬಗ್ಗಿಸುವ ಬ್ರಹ್ಮಾಸ್ತ್ರ ನನ್ನಲ್ಲಿರುವಾಗ ಎಂಎಲ್ಎವರೇ, ಅವರ ಮಬ್ಬು ಕುರಿಗಳೆಲ್ಲ ನಿಮ್ಮಿಂದ ಗಾಯಗೊಂಡ ಕೆರಳಿದ ಸರ್ಪಗಳು. ಸರ್ಪಗಳೇ, ಎಂತೆಂತ ದೊಡ್ಡ ದೊಡ್ಡ ಸರ್ಪಗಳ ವಿಷದ ಹಲ್ಲನ್ನು ಕಿತ್ತಿ ಈ ಸಮಾಜದ ಮುಂದೆ ಮೋಜಿಗಾಗಿ ಆಟ ಆಡಿಸುವ ಈ ಆವಾಡಿಗನ ಮುಂದೆ ಪ್ರಪಂಚ ನೋಡುವ ಮರಿಹಾವುಗಳು ನನಗೆ ಯಾವ ಲೆಕ್ಕ? ದನರ, ನೀವು ಹೇಗಾದ್ರೂ ಮಾಡಿ ಆ ರೈತ ನಾಯಿಗೆ ಒಂದು ಗಚ್ಚ ಹಾಕ್ಲೇಬೇಕ್ರಿ ನನ್ನ ಮಗ್ಗ. ಇಲ್ಲ ಅಂದ್ರ ನಮ್ಗೆ ಉಳ್ಗಲ್ರಿ ಅಪ್ಪ. ಕಂಡು ಮೆಟ್ಟಿದ ನಾಡು ಕಂಡು ಬಲಗನ ಬೀಡು, ಕಂಡು ಮೆಟ್ಟಿದ ನಾಡು ಕಂಡು ಬಲಗನ ಬೀಡು, ಕಂಡು ಮಾಡುವ ಗಂಗೋಡು ಕೈಗಾಡಿದೆ. ನಮಸ್ಕಾರ ಎಂಎಲ್ಎ ದೇವೇಂದ್ರರವರಿಗೆ. ಏ ರಾಮ, ನಿನ್ನ ನಮಸ್ಕಾರಕ್ಕೆ ಬೆಂಕಿ ಹಚ್ಚು ಮಗನೇ. ನಾನು ಕೊಟ್ಟಿರುವ ಸಾಲವನ್ನು ನನ್ನ ಗುಮಾಸ್ತ ಕೇಳಲು ಬಂದರೆ ಅವನಿಗೆ ಬಾಯಿಗೆ ಬಂದಂತೆ ಬೊಗಳಿದೆಯಂತೆ. ನೋಡಿ ಎಂಎಲ್ಎವರೇ, ನೀವು ದೊಡ್ಡ ವ್ಯಕ್ತಿಗಳು, ಮೇಲಾಗಿ ಒಂದು ಗೌರವ ಸ್ಥಾನದಲ್ಲಿ ಇದ್ದವರು. ನಿಮಗೆ ಓಟು ಕೊಟ್ಟು ಹಾರಿಸಿ ಕಳಿಸಿದ ಪ್ರಜಾ ಜನತೆಗೆ ಈ ರೀತಿ ಕೆಟ್ಟ ಶಬ್ದಗಳನ್ನು ಉಪಯೋಗಿಸುವುದು ತರವಲ್ಲ. ಏ ಮೈಲಾರಿ, ಸಾರಿ ತಪ್ಪು ಹೇಳಿಕೊಡುವ ಸಮಗಾರಕ್ಕಾಗಿ ಅಂತವನೇ. ಕುಡಿಯಲಿಕ್ಕೆ ಬೀರು ಬ್ರಾಂಡಿ, ಎಂಡರ ಮಾನ ಮುಚ್ಚಿಕೊಳ್ಳಲು ಸೀರೆ, ಖರ್ಚಿಗೆ ಗಾಂಧಿ ತಾತನ ನೋಟು ತೆಗೆದುಕೊಂಡು ಓಟು ಹಾಕುವ ನಿಮ್ಮಂತ ಸ್ಲಮ್ ಕೈಗಳಿಂದ ನೀತಿಯ ಪಾಠ ಹೇಳಿಕೊಳ್ಳುವ ಅವಶ್ಯಕತೆ ನನಗಿಲ್ಲ. ಕೈಯಲ್ಲಿ ಕಾಂಚನ ಇದ್ದರೆ ಈ ಜಗತ್ತಿನಲ್ಲಿ ಹೇಗೆ ಬೇಕಾದರೂ ಜೀವನ ಕಳೆಯಬಹುದು. ಎಂಎಲ್ಎವರೇ, ನೀವು ನುಡಿಯುವ ಅಕ್ಷರಶಃ ಸತ್ಯ. ಬೂದಿ ಮುಚ್ಚಿದ ಕೆಂಡದಂತಿರುವ ನಿಮ್ಮ ಹಣ ಎಂಡ ಕಂಡ ಪಡೆದುಕೊಂಡು ಓಟ್ ಹಾಕ್ತಿವಲ್ಲ, ನಮಗೆ ಬುದ್ಧಿ ಇಲ್ಲ. ನಿಮ್ಮಂತವರಿಗೆ ಓಟು ಹಾಕೋದಕ್ಕಿಂತ ಚಪ್ಪಲಿಂದ ಹೊಡೆದ ಬುದ್ಧಿ ಕಲಿಸಬೇಕಿತ್ತು. ನಿಮ್ಮ ನಿಯತ್ತಿನ ಕುನ್ನಿಗಳನ್ನು ಎಲೆಕ್ಷನ್ ವೇಳೆಯಲ್ಲಿ ಯಾವ ರೀತಿ ಸ್ವಚ್ಛದಿಂದ ಮಾತನಾಡಿದರೆ ಬಾಯ ಮೇಲೆ ಹಾಕಿಸಿಕೊಳ್ಳುವುದಿಲ್ಲ. ಕುಡಿದು ಬಿಟ್ಟ ಎಂಜಲದ ಮೂತ್ರ ಕುಡಿಯುವ ಮಂಗವೇ, ರವಿ ಕಾಣತ್ತು ಕವಿ ಕಾಣುವನು ಈ ಸಜ್ಜನರ ಸಮಾಜದಲ್ಲಿ. ನಿಮ್ಮಂತ ಪಾಪಾತ್ಮನ ಪಾಮರವನ್ನು ಬೆನ್ನು ಎಂಬ ಖಡ್ಗದಿಂದ ಧರ್ಮ ಎಂಬ ಮಸಿ ಹಾಕಿಸಿ ಸತ್ಯ ಎಂಬ ಬಿಳಿ ಹಾಳೆ ಮೇಲೆ ರೈತರಿಗೆ ಬಡವರಿಗೆ ಅನ್ಯಾಯ ಮಾಡುವ ರಾಜಕಾರಣಿಗಳು ಹಾಗೂ ಭ್ರಷ್ಟಾಧಿಕಾರಿಗಳ ಬಗ್ಗೆ ಇಂಚಾಗಿ ಎಳೆ ಎಳೆಯಾಗಿ ಬರೆಯುವ ಧೀರ ನಮ್ಮಣ್ಣ. ಬಡ ಹುಡುಗಿಯರಿಗೆ ಹಣದ ಆಸೆ ಹಚ್ಚಿ ಅವರ ಎಣ್ತನಕ್ಕೆ ಮಣ್ಣು ಹಾಕುವ ದುಷ್ಟ ರಾವಣನ ಬಗ್ಗೆ, ಊರಿಗೆ ರಂಗಮಂದಿರ ಕಟ್ಟಿಸ್ತೀವಿ, ನಿಮ್ಮೂರಿಗೆ ಗ್ರಂಥಾಲಯ ಕಟ್ಟಿಸ್ತೀವಿ, ಬಡವರಿಗೆ ಆಶ್ರಯ ಮನೆ ಕಟ್ಟಿಸ್ತೀವಿ, ಹಳೆ ಮಂದಿರ ಕೆಡವಿ ಹೊಸ ಮಂದಿರ ಕಟ್ಟಿಸ್ತೀವಿ ಅಂತ ಸರಕಾರದಿಂದ ಬಂದ ಹಣವನ್ನು ಮೊಸಳೆಯಂತೆ ನುಂಗುವ ಭ್ರಷ್ಟ ರಾಜಕಾರಣಿಗಳ ಬಗ್ಗೆ
ಪತ್ರಿಕೆಯ ಮುಖಪುಟದಲ್ಲಿ ಬರೆದು ಪ್ರಜಾ ಜನತೆಗೆ ಹೋಗೋ ಕೊಡುವ ನಮ್ಮ ಅಣ್ಣನ ಬಗ್ಗೆ ನನಗೆ ಉದ್ದ ಬಿಟ್ಟಿದ್ದೆ. ಆದರೆ ನಾ ಮೆಟ್ಟಿಕೊಳ್ಳುವ ಚಪ್ಪಲಿಯತ್ತ ಕಿತ್ತು ಹೋಗೋರು ಇರುತ್ತಾನೆ ಈ ಕಲಿಯುಗದ ಮೈಲಾರಿ. ಸರ್ಕಾರದಿಂದ ಬರುವ ಗ್ರಾಂಟ್ ಅನ್ನು ಪ್ರಜಾ ಜನತೆಗೆ ಮುಟ್ಟಿಸದೆ, ಸರ್ಕಾರದಿಂದ ಬರುವ ಲಂಚನ್ನು ಪ್ರಜಾ ಜನತೆಗೆ ಮುಟ್ಟಿಸಿ ಅವರ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವವರಿಗೆ ದೇವರು ಮೈಗೆ ಒಂದು ಚರ್ಮವನ್ನು ಕೊಟ್ಟಿರುತ್ತಾನೆ. ಏ ರಾಮ, ಈ ನಿನ್ನ ತಮ್ಮ ಎಮ್ಮಲಿಗೆ ಸಿಂಹದಂತೆ ಗರ್ಜಿಸುತ್ತಾ ಇದ್ದಾನೆ. ಇವನಿಗೆ ಸ್ವಲ್ಪ ಬುದ್ಧಿ ಹೇಳು, ಇಲ್ಲವಾದರೆ ನಿಮ್ಮಿಬ್ಬರನ್ನು ನಿಂತ ಜಾಗದಲ್ಲೇ ಹೂತಾಕಿಸುತ್ತೇನೆ. ನಿಮ್ಮಿಂದ ಹೂತಾಕಿಸಿಕೊಳ್ಳಲು ನಾನೇನು ಹೇಳಿ ಜಾತಿಯಲ್ಲಿ ಜನಿಸಿಲ್ಲ. ಇನ್ನು ಕುರಿಗಳ ಹಾಲುಂಡು ನಾನು ಎಂದವರ ಕಾಲು ಮೆಟ್ಟಿಸಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವಂಶದಲ್ಲಿ ಜನಿಸಿದವನು. ಉತ್ತರ ಕರ್ನಾಟಕದಲ್ಲಿ ಹುಟ್ಟಿ ಕಚಡ ಕೆಲಸವನ್ನು ಮಾಡುವ ನಿಮ್ಮಂತ ತಾಯಿಗಂಡರ ವೃಂದವನ್ನು ಚಂಡಾಡಿಕೊಂಡು ಬಂದು ನಮ್ಮೂರ ಅಗಸಿಯ ದೋರ ಬಾಗಿಲಿಗೆ ತೋರಣ ಕಟ್ಟುತ್ತಾನೆ ಈ ಸರದಾರ ಮೈಲಾರಿ. ಈ ನೆತ್ತಿದ ಕೊಡ್ಲಿಯನ್ನು ಕೆಳಗಿಳಿಸು. ಇದು ಈ ನಿನ್ನ ಅಣ್ಣನ ಆಜ್ಞೆ. ಅಣ್ಣ, ಏ ಮೈಲಾರಿ, ನಮ್ಮ ರುಂಡವನ್ನು ಕಡಿಯುವುದೆಂದರೆ ಕುರಿ ಮರಿಗಳಿಗೆ ಗಿಡ ತಪ್ಪಲ ಕಡಿದಷ್ಟು ಸುಲಭ ಎಂದುಕೊಂಡಿದ್ದೇನೆ. ಮುಟ್ಟಾಳ, ಏನೋ ರೈತ ನಾಯಿಗಳು ನನ್ನ ಮನೆಯ ಬಾಗಿಲಿಗೆ ಬಂದಿದ್ದಾವೆಂದು ನಾನು ಸ್ವಲ್ಪ ಕನಿಕರ ಕೊಟ್ಟು ಮಾತನಾಡಿಸಿದೆ. ಹೋಳಿಯಂತೆ ಗುಡುಗು ಹಾಕುತ್ತೀಯಾ ಮಗನೇ? ನನಗೆ ಏಕವಚನದಲ್ಲಿ ಮಾತನಾಡಿದ್ದೆ. ಆದರೆ ನಿನ್ನ ನಾಲಿಗೆಯನ್ನು ಹತ್ತಿನಂತೆ ಹರಿದು ತಿನ್ನುತ್ತಾನೆ ಈ 7 ಕೋಟಿ ಮೈಲಾರಿ. 7 ಕೋಟಿ ಮೈಲಾರಿ, ನಮ್ಮ ಮುಂದೆ ಒಣಚಮ್ಮತನ ಕೊಚ್ಚಿಕೊಳ್ಳಬೇಡ. ಮೊದಲು ನಿನ್ನ ಮದುವೆಗೋಸ್ಕರ ತೆಗೆದುಕೊಂಡ 1 ಲಕ್ಷ ಹಣವನ್ನು ಮರಳಿ ಕೊಡುವುದನ್ನು ಕಲಿತುಕೊಳ್ಳಲೇ ಮೈಲಾರಿ. 1 ಲಕ್ಷ ಹಣ ಕೊಟ್ಟಿದ್ದೇವೆಂದು ಯಾವ ಬಾಯಿಂದ ಬಗಳುತ್ತಿ? ಗಂಡ ಸತ್ತ ರಂಡೆಯರ ನರಕ ತಿನ್ನುವ ಹಂದಿ ಮಕ್ಕಳು. ಯಾಕಪ್ಪ ಮೈಲಾರಿ, ಸದಾ ನಾನಾ ನಿಮ್ಮ ಮನೆ ಬಂದು ನಿಮ್ಮ ಅಣ್ಣನ ಕೈ ಎಣಿಸಿ 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 ಕೊಟ್ಟು ಬಂದಿನಪ್ಪ. ದೇವೇಂದ್ರ, ಪ್ರಜೆಗಳ ಸಂರಕ್ಷಣೆ ಮಾಡುವ ಜನನಾಯಕನಾಗಿ ರೈತ ಜನೆಯ ಗೋಡು ಮುರಿಯುವಂತ ಮಟ್ಟಕ್ಕೆ ಇಳಿದ ಮೇಲೆ ಇದು ಯಾವ ನ್ಯಾಯ, ನೀತಿ, ಧರ್ಮ? ನ್ಯಾಯ, ನೀತಿ, ಧರ್ಮ. ಏ ರಾಮ, ಈ 3 ಅಮೂಲ್ಯವಾದ ವಸ್ತುಗಳು ಈ ಹುಚ್ಚರ ಸಾಮ್ರಾಜ್ಯದಲ್ಲಿ ಎಂದೋ ಸತ್ತು ಸುಡುಗಾಡು ಸೇರ್ತಾವೆ ಮಗನೇ. ಈಗ ಏನೇ ಇದ್ದರೂ ಈ ಕಲಿಕಾಲದಲ್ಲಿ ನಮ್ಮಂತ ಬಂಡ ಪುಂಡರ ಕಲಿಕಾಲ. ಮಗಳು, ನಾನು ಕೊಟ್ಟಿರುವ ಹಣ ಯಾವಾಗ ಕೊಡ್ತೀಯಾ ಎಂದು. ಹಣ ಕೊಡುವುದಿಲ್ಲವೆಂದರೆ ಇದ್ದಗಿದೆಯೋ ದುರ್ಗವನ ಮುಂದೆ ಕೋಡೂರು ಕತ್ತರಿಸಿದಂತೆ ಈ ನಿಮ್ಮಿಬ್ಬರ ಅಣ್ಣ ತಮ್ಮಂದ ರುಂಡವನ್ನು ಕತ್ತರಿಸಿಕೊಂಡು ಬಂದು ನಮ್ಮ MLA ಅವರ ಅರಮನೆಯ ತೋರ ಬಾಗಿಲಿಗೆ ತೋರಣ ಕಟ್ಟುತ್ತಾನೆ ಈ ನಾಗೇಂದ್ರ. ನಿಮ್ಮ ಕೈಯಿಂದ ನಮ್ಮಿಬ್ಬರ ಶರೀರದ ಮೇಲೆ ನಿಮ್ಮ ಹಸ್ತ ಸೋಕಿದರೆ ಸಾಕು, ಕ್ಷಣಾರ್ಧದಲ್ಲೇ ನಿಮ್ಮಿಬ್ಬರನ್ನು ಕಾಲು ಮೆಟ್ಟಿಸಿಡುತ್ತೇನೆ. ಈ ಮಹಿಳೆಯರಿಗೆ ನಾನು ಎಂದು ಗುಡುಗು ಹಾಕುವ ಪುರುಷರ ಗಂಡಸ್ತನದ ನರ ತೆಗೆಯುವ ವೀರ ನಾನು ಎಚ್ಚರ. ವೀರ ಎಚ್ಚರೆ. ಸುತ್ತು ಸಾವಿರ ಹಳ್ಳಿಗಳಿಗೆ ಸಾಹಸ ಸಿಂಹನಿಗೆ ಎಚ್ಚರ ಶಬ್ದವೇ. ನಾಗೇಂದ್ರ, ಈ ರೈತ ನಾಯಿಗಳ ದರ್ಪ ಅಡಗಿಸಲು ಸರಿಯಾದ ಜೋಡಿ ಎಂದರೆ ನಮ್ಮ ಕಾಳಿಂಗ. ಕಾಳಿಂಗ, ಏ ಕಾಳಿಂಗ. ನಿಮ್ಮ ಆಜ್ಞೆಯಂತೆ ಇವರಿಬ್ಬರಲ್ಲಿ ಯಾವ ಬೋಳಿ ಮಗನ ರುಂಡ ಕತ್ತರಿಸಲು ಹೇಳಿ. ದೇವೇಂದ್ರ,
ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಬಿಡುವುದು, ಬಡ ರೈತನೊಂದಿಗೆ ಅಗೆತನ ಸಾಧಿಸುವುದು ಒಂದೇ. ದಯವಿಟ್ಟು ಕದನ ಮಾಡಿ ವೈರತ್ವ ಕಟ್ಟಿಕೊಳ್ಳುವುದಕ್ಕಿಂತ ಮಾನವೀಯತೆ ದೃಷ್ಟಿಯಿಂದ ಹೇಳು, ನೀವು ನನಗೆ ಕೊಟ್ಟ ಹಣ ಎಷ್ಟು ಎಂದು. ಕಲಿಯುಗದ ರಾಮ ಲಕ್ಷ್ಮಣರ, ನೀವು ನಿಜವಾದ ಮಾನವಂತರಿದ್ರ ಕೊಟ್ಟವರು ಸಾಲ ಮರು ಕೊಡೋದು ಕಲ್ಕಲ್ಲೇ ಮಕ್ಕಳ. ಲೇ ಮಗ, 3 ಕಡೆ ಬೆಳ್ಳಗಾಗ್ಯವ, ನೀನು ನನಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದು ಕರೆಗ? ಈ ಅಪ್ಪಟ ಈ ಯಜಮಾನನ ಮೇಲೆ ಸಂಶಯಗಳು ಪರಮ. ನಿಮ್ಮಂತಹ ಶಕುನಿ ಬುದ್ಧಿಯವರು ಈ ರಾಜಕೀಯ ಸಮಾಜದಲ್ಲಿ ತುಂಬಿಕೊಂಡಿರುವಾಗ ಕಾಳಿಗಾಯವರು ದೊಡ್ಡವರಾಗಿ ಎದ್ದು ನಿಲ್ಲುತ್ತಾರೆ. ಲೇ ರಾಮ, ಇಲ್ಲದನ್ನ ಬುಗುಳಿ ನನ್ನ ಪಿತ್ತ ನೆತ್ತಿಗೆ ಏರಿಸಬೇಡ ಮಗನೇ. ನಾನು ಕೊಟ್ಟಿರುವ ಹಣ ಯಾವಾಗ ಕೊಡ್ತೀಯಾ ಎಂದು ಬಗಳು. ಕೊಟ್ಟವರ ಹಣ ಋಣದಲ್ಲಿ ಹೋಗುವವರಲ್ಲ ಈ ರೈತನ ಮಕ್ಕಳು. ಇನ್ನೆರಡು ವಾರದಲ್ಲಿ ಶೇಂಗಾ ಬೆಳೆ ರಾಶಿ ಮಾಡಿ ಅದನ್ನು ಮಾರಿಕೊಂಡು ನಿನ್ನ ಹಣ ನಿನಗೆ ತಂದು ಕೊಡುತ್ತೇನೆ ತಮ್ಮ.